ಆ ಭಟ್ರನ್ನ ಪಟಾಯಿಸ್ಕೊಂಡು ಎಣ್ಣೆಗಾಗೋಷ್ಟು ಉಪ್ಪಿನಕಾಯಿ ತರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಅಯ್ಯೋ ಮುಂಚೆನೇ ಹೇಳಿದರೆ ಸಾಲ್ಟೆಡ್ ಗೋಡಂಬಿನೋ ಕಡಲೆ ಬೀಜನೋ ಏನೋ ಅರೇಂಜ್ ಮಾಡಿಸ್ತಾ ಇದ್ದೆ. ಇಲ್ಲ ಮಾವ, ಎಣ್ಣೆಗೆ ಉಪ್ಪಿನಕಾಯಿ ಬೆಸ್ಟ್ ಪೇರ್. ಒಂಥರ ಜನುಮದ ಜೋಡಿ ಇದ್ದ ಹಾಗೆ, ಅದ್ರ ಮಜಾನೇ ಬೇರೆ. ಸರಿಯಾಗಿ ಹೇಳಿದೆ ಅರ್ಜುನ್. ಈ ವಿಷಯದಲ್ಲಿ ನೀನು ನಿನ್ನ ಮಾವನ್ನೇ ಮೀರಿಸ್ತೀಯ. ಸರಿ ಸರಿ, ಅವಾಗಲೇ ಹೇಳ್ದಾಗೆ ಇವತ್ತು ಇಲ್ಲಿ ಯಾರಿಗೂ ಅಪ್ಪ ಚಿಕ್ಕಪ್ಪ ಮಗ ಮಾವ ಅಳಿಯ ಯಾರು ಅಲ್ಲ, ಎಲ್ಲ ಒಂದೇ, ಎಲ್ಲರೂ ಸಮಾನ ದುಃಖಿಗಳು. ಚೇರ್ಸ್ ಫಾರ್ ಅರ್ಜುನ್. ಬಿಗ್ರೆ ಏನ್ ನೋಡ್ತಾ ಇದ್ದೀರಾ? ತಗೊಳ್ಳಿ ತಗೊಳಪ್ಪ ವಿಕ್ರಮ್. ಹೇಳಿ ಸರ್. ಮಸ್ತಾಗಿರುತ್ತೆ, ತಗೋ. ಗೊತ್ತಾಗಲ್ಲ. ಅಂತೂ ನಮ್ಮ ಅಮೃತ ಇಷ್ಟಪಟ್ಟ ಹಾಗೆ ಅರ್ಜುನ್ ಅವ್ರನ್ನೇ ಕೈ ಹಿಡಿಯೋಗಾಯ್ತು. ಹೌದು, ಆದರೆ ನಾನಂತೂ ಹೇಮಾ ಅಕ್ಕನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರಿಗೆ ಅಮೃತ ಅಂದರೆ ತುಂಬ ಪ್ರೀತಿ. ಸೊಸೆನ ಮದುವೆ ಡ್ರೆಸ್ಸಲ್ಲಿ ನೋಡಿ ಎಷ್ಟು ಖುಷಿ ಪಡಬೇಕಾಗಿತ್ತು ಅವರು. ನಾನು ನನ್ನ ಮಯೂರಿನ ಮದುಮಗಳ ಅಲಂಕಾರದಲ್ಲಿ ನೋಡೋದನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅಮ್ಮ, ಮಕ್ಕಳಿಲ್ಲದ ನಮಗೆ ವರವಾಗಿ ಅಮೃತ ನಮ್ಮ ಮನೆಗೆ ಬಂದ್ಲು. ನಮ್ಮ ಮಗಳಾಗಿ ಅವಳನ್ನ ನಾವು ನೋಡ್ಕೊಂಡಿದ್ದಕ್ಕಿಂತ ಅಪ್ಪ ಅಮ್ಮ ಆಗಿ ಅವಳು ನಮ್ಮನ್ನು ನೋಡ್ಕೊಳ್ತಾ ಇದ್ದಾಳೆ. ನಮ್ಮನ್ನು ತುಂಬ ಕಾಳಜಿಯಿಂದ ನೋಡ್ಕೋತಾಳೆ. ನಮ್ಮ ಬೇಕು ಬೇಡಗಳನ್ನೆಲ್ಲ ನೋಡ್ಕೋತಾಳೆ. ಮನೆ ತುಂಬ ಗಲಗಲ ಅಂತ ಓಡಾಡ್ತಾಳೆ. ಹೆಣ್ಮಕ್ಳು ಗುಣನೇ ಅದಲ್ವ ಸರೋಜ? ಹುಟ್ಟಿದ ಮನೇಲಿ ಕೊಟ್ಟ ಮನೇಲಿ ಸಂತೋಷ ಸಮೃದ್ಧಿ ತರೋದು ಹೆಣ್ಮಕ್ಳೇ. ಅಮೃತ, ನೀನು ನಮ್ಮನೆಗೆ ಸೊಸೆಯಾಗಿ ಬರ್ತಾ ಇರೋದಂತೂ ನನಗೆ ತುಂಬ ಸಂತೋಷ. ಸಂತೋಷ ಇಲ್ದಿದ್ರು ನಗ್ನಗ್ತಾ ಮಾತಾಡೋ ಸಂದರ್ಭ ಬಂದಿದೆ. ಏನು ಮಾಡಲಿ? ಈ ರಾಜೇಶ್ವರಿ ಯಾಕೆ ಹೀಗೆ ಕೂತಿದ್ದಾರೆ? ಆವಾಗ್ಲಿಂದ ಏನೋ ನಡೆದಿದೆ. ಏನಿರ್ಬೋದು? ಅತ್ತೆ ಅತ್ತೆ ಅತ್ತೆ, ನೀವ್ಯಾಕೆ ಹೀಗೆ ಕೂತಿದ್ದೀರಾ? ಅವರಿಗೆ ಪಾಟಿಲ್ ಕುಣಿದು ಸುಸ್ತಾಗಿರ್ಬೇಕು. ಅಮ್ಮ, ಅಮೃತ ಇನ್ನೂ ಚಿಕ್ಕವಳು. ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಅದನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ. ನಿಮ್ಮ ಮಗಳ ಥರ ನೋಡ್ಕೊಳ್ಳಿ. ಅವಳ ತಾಯಿಯಾಗಿ ನಾನು ಕೇಳ್ಕೊಳ್ಳೋದಿಷ್ಟೆ. ನಮಗಂತೂ ಮಕ್ಕಳಿಲ್ಲ. ಕರಣ್ಣ ಅರ್ಜುನ್ನ ನಮ್ಮ ಮಕ್ಕಳು ಅಂತಾನೆ ನೋಡ್ಕೊಂಡಿದ್ದೀವಿ. ನಮ್ಮನೇಲಿ ಹೆಣ್ಮಕ್ಳು ಇಲ್ಲ. ಅಮೃತನ ಚಿತ್ರನ ನನ್ನ 2 ಕಣ್ಗಳ ಥರ ನೋಡ್ಕೋತೀನಿ. ನೀವೇನು ಚಿಂತೆ ಮಾಡಬೇಡಿ. ಹೌದಮ್ಮ ಸರೋಜ, ನೀನು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ. ಇನ್ಮೇಲೆ ಅಮೃತ ನಿಮ್ಮನೆ ಹುಡುಗಿ ಅಲ್ಲ, ನಮ್ಮನೆ ಹುಡುಗಿ. ನಮ್ಮನೆ ಮಾಣಿಕ್ಯನ ಹೇಗೆ ಜೋಪಾನ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿಲ್ವಾ? ಎಲ್ಲ ಓಕೆ, ಆದರೆ ನಮ್ಮ ಬೀಗರು ಎಣ್ಣೆ ಹೊಡೆದ್ರಲ್ಲಿ ಯಾಕೋ ಸ್ವಲ್ಪ ವೀಕು ಅಂತ ಅನಿಸ್ತಾ ಇದೆ. ವಿಕ್ರಮ್ ಮದುವೆಲಿ ನಾವು ಏನಂತ ರೇಗಿಸ್ತಿದ್ವಿ ಗೊತ್ತಾ? ಜಾಲಿ ಬಾರಿನಲ್ಲಿ ಕೂತ ಪೋಲಿ ಗೆಳೆಯರು ಗೋಪಿಯನ್ನು ನೋಡಿ ಪಾಪ ಗೇಲಿ ಮಾಡುತ್ತಿದ್ದರು. ಏನೇ ಹೇಳಿ, ನಾವು ಗಂಡಸರು ಪಾಪದವರು. ಮದುವೆ ಅಂತ ಆಗಿ ಸಂಸಾರದ ರಥನ ಹತ್ಬಿಟ್ಟು ಕೊನೆಗಾದ್ರೂ ಬೀಗದ ಕೈನ ಹೆಂಡ್ತಿರ್ ಕೈ ಕೊಟ್ಟು
ತೆಪ್ಪಗಾಗ್ಬಿಡ್ತೀವಿ. ಅದು ಮಾತ್ರ ಕರೆಕ್ಟು. ಆಮೇಲೆ ಅವ್ರ ಬಲಕ್ಕೆ ಅಂದರೆ ನಾವು ಬಲಕ್ಕೆ, ಅವ್ರ ಎಡಕ್ಕೆ ಅಂದರೆ ಎಡಕ್ಕೆ, ಯೂ ಟರ್ನ್ ಅಂದರೆ ರಿವರ್ಸ್ ತಗೊಂಡು ಹೋಗ್ತಾ ಇರ್ಬೇಕಷ್ಟೇ. ಆದರೂ ಟೈರ್ ಪಂಕ್ಚರ್ ಆಗದಿರೋ ಥರ ನೋಡ್ಕೊಳ್ಳೋದು ಅವರೇ ತಾನೇ. ಜವಾಬ್ದಾರಿ ತಗೊಂಡಿರೋ ಎಲ್ಲ ಹೆಂಡ್ತಿರ್ಗೂ ಒಂದು ದೊಡ್ಡ ಚಿಯರ್ಸ್. ಏನಾಯ್ತು ರಾಜೇಶ್ವರಿ ಅವರೇ, ನಿದ್ದೆ ಬರ್ತಿಲ್ವಾ? ಅವಾಗಿಂದ ಹೊರಲಾಡ್ತಿದ್ದೀರಾ? ಅತ್ತೆ, ಅವಾಗಲಿಂದ ನಾನು ಕೂಡ ಗಮನಿಸ್ತಾ ಇದ್ದೀನಿ. ಯಾಕೆ ಅಷ್ಟೊಂದು ಒದ್ದಾಡ್ತಾ ಇದ್ದೀರಾ? ಒಂದೇ ಸಮಯ ಕೈ ಬಡಿತಿದ್ದೀರಾ? ಯಾಕೆ ಶಕೆ ಆಗ್ತಿದ್ಯಾ? ಅಥವಾ ಅದ್ಯಾವುದೋ ಹೊಸ ಪಿಕ್ಚರ್ ಬಂದಿದೆಯಲ್ಲ, ಗಿಡಗನ ಸೇಡು ಅಂತ, ಅದ್ರಲ್ಲಿ ಒಂದು ಡಾನ್ಸಲ್ಲಿ ಇದೇ ಥರ ಇದೆ ಸ್ಟೆಪ್ಪು. ಅದನ್ನೇನಾದ್ರು ನೋಡಿದ್ದೀರಾ? ಗಿಡದಿನ ಸೇಡ ಎಲ್ಲಿ ಎಲ್ಲಿ? ಅಮ್ಮ ತಾಯಿಂದಿರ, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಅಮೃತನಿಗೆ ಎಣ್ಣೆ ಶಾಸ್ತ್ರ ಮಾಡಬೇಕು, ಲೈಟ್ ಆಫ್ ಮಾಡ್ಕೊಂಡು ಮಲಗಬಾರ್ದಾ? ನಮ್ಮ ವಾಣಿ ಅಂತೂ ಸರಿಯಾಗಿ ಟೈಮ್ಗೆ ಯಾವತ್ತೂ ಎದ್ದಿಲ್ಲ. ಮಲಿಕೊಳ್ರಿ. ಈ ಎಣ್ಣೆ ಶಾಸ್ತ್ರ ಎಲ್ಲ ಯಾಕೆ ಮಾಡೋದಜ್ಜಿ? ಅದು ಮದುವೆ ಹುಡುಗಿ ಹಸಿ ಮೈಲಿರ್ತಾಳೆ. ಈ ಗಂಧ ಅರಿಶಿನ ಎಣ್ಣೆ ಹಾಕಿ ಸ್ನಾನ ಮಾಡಿಸಿದ್ರೆ ಮೈ ಹಗೂರಾಗುತ್ತೆ. ಅದೇನೋ ಬ್ಯೂಟಿ ಪಾರ್ಲರ್ ಹೇಳ್ತಾರಲ್ಲ, ಗ್ಲೋ ಗ್ಲೋ ಅಂತ, ಮುಖದಲ್ಲಿ ಒಳ್ಳೆ ಒಳಪು ಬರುತ್ತೆ. ನಾಳೆ ನಿನಗೆ ಗೊತ್ತಾಗುತ್ತೆ. ಮಲಿಕೋ. ಪರವಾಗಿಲ್ಲಮ್ಮ, ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ. ಹೌದು ಸುರಜ, ನಮ್ಮ ಅರಿಶಿನ ಕೊಡೋ ಗ್ಲೋ ನಿಮ್ಮ ಬ್ಯೂಟಿ ಪಾರ್ಲರ್ ಏನೂ ಕೊಡಲ್ಲ. ಸರಿ ಸರಿ ಬಿಡಿ ಅತ್ತೆ. ಸರಿ ಸರಿ, ಲೈಟ್ ಆಫ್ ಮಾಡಿ. ಈಗಾಗಲೇ ಹೊತ್ತಾಗಿದೆ, ಮಲಿಕೊಳ್ಳೋಣ. ಅಯ್ಯೋ, ಒಳ್ಳೆ ಹುಡುಗರು. ವಾಣಿ, ಅದೇನದು ಕಿಲಿ ಕಿಲಿ ಅಂತ ನಗೋದು? ಮಲಿಕೋಬಾರ್ದಾ? ಮಧ್ಯರಾತ್ರಿ ನಗೋದು. ಮಲಿಕೋ. ಸರಿ ಅತ್ತೆ.
ಹೇಗ್ರಿ ಬಿಡಕ್ಕಾಗ? ಸಂಸಾರದ ಭಾರನೇ ಹೊರಕ್ಕೆ ರೆಡಿಯಾಗಿರೋ ಈ ಹುಡುಗಂಗೆ ನನ್ನ ಹುಡುಗಿ ಭಾರ ಹಾಕ್ತಾಳ? ಏನಾಯ್ತು ಬಾಬಾ, ಯಾಕಿಷ್ಟು ಆತಂಕದಲ್ಲಿದ್ದೀರಾ? ಮದುವೆ ಮದುವೆ ಮದುವೆನಾ? ನಾಗಿಣಿಯ ಮದುವೆ. ನಾಗಿಣಿಯ ಮದುವೆ ಆಗ್ತಿದೆ ರುದ್ರ. ಏನ್ ಹೇಳ್ತಾ ಇದ್ದೀರಾ ಬಾಬಾ? ನಾಗಿಣಿ ಮದುವೆನಾ? ಅಲ್ಲಿ ನೋಡು ರುದ್ರ, ಅಸಂಭವವಾದದ್ದು ಸಾಧ್ಯವಾಗ್ತಿದೆ. ಅಲ್ಲಿ ನೋಡು, ಆ ನಾಗಿಣಿಯ ಮದುವೆ ನಡೀತಾ ಇದೆ. ಜೈ ಮಹಾಕಾಲ. ಬನ್ರಿ, ಇಲ್ಲಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನ್ ರಾಜಿ ನಿನ್ ಗೋಳು? ಮದ್ವೆ ಮನೆಯಲ್ಲೂ ನೆಮ್ಮದಿಯಾಗಿರಕ್ ಬಿಡಲ್ವಲ್ಲ ನೀನು? ರೀ, ನಿಮ್ಗೆ ಗೊತ್ತಾ ಅದು ರೀ? ಏನೇ ಇದು, ನಿನ್ನೆಯಿಂದ ಈ ಕೈ ಬಡಿತಾ ಇದೆಯಲ್ಲ, ಚಿಕ್ಕ ಮಕ್ಕಳ ತರ. ಅಲ್ಲ, ಏನಾದ್ರೂ ಬೇಕಾ ನಿನಗೆ? ಜ್ಯೂಸ್ ತಂದು ಕೊಡ್ಲಾ? ಅಯ್ಯೋ ರೀ, ಏನ್ ರಾಜಿ, ಶೆಕೆ ಆಗ್ತಿದ್ಯಾ? ರೂಮ್ ಒಳಗೆ ಹೋಗ್ತೀಯಾ? AC ಹಾಕ್ತೀನಿ. ರೀ ಅದಲ್ಲ ರೀ. ಮತ್ತಿನ್ ಏನೇ ರೀ? ದೇವರಾಜ್ ಅವರೇ, ರಾಜಿ ಅವ್ರೇನೋ ಹೇಳ್ತಿರೋ ಆಗಿದೆ. ಏನಾಯ್ತು? ಯಾಕೆ ಹೀಗೆ ಕೈ ಬಡಿತಾ ಇದ್ದಾರೆ? ಏನೋ ಗೊತ್ತಿಲ್ಲಪ್ಪ, ನಿನ್ನೆಯಿಂದ ಹೀಗೆ ಕೈ ಬಡಿತಾ ಇದ್ದಾಳೆ. ಏನಂತ ಗೊತ್ತಾಗ್ತಾ ಇಲ್ಲ. ಕನ್ಸಲ್ಲೆಲ್ಲೋ ಹದ್ದು ನೋಡಿರ್ಬೇಕು ಅನ್ಸುತ್ತೆ. ಓ ಹೋ, ಬಂದ ವಿಷಯನೇ ಮರ್ತುಬಿಟ್ಟೆ. ದೇವರಾಜ್ ಅವರೇ, ವಿಕ್ರಮ್ ಅವರು ನಿಮ್ಮನ್ನು ಕರಿತಾ ಇದ್ರು, ಏನೋ ಮಾತಾಡ್ಬೇಕಂತೆ. ಓ ಹೌದಾ? ಸರಿ ರಾಜಿ, ನಾನು ಹೋಗಿ ಬರ್ತೀನಿ. ನೀನು ರೆಕ್ಕೆ ಪುರಾಣ ಆಮೇಲೆ ಮಾತಾಡೋಣ. ರೀ ರೀ, ರೆಕ್ಕೆ ಬಡಿತಾ ಇದ್ರಿ, ಬಡೀರಿ. ಏಯ್, ಇದೆಲ್ಲ ಸರಿ ಇರಲ್ಲ. ಜಾಸ್ತಿ ದಿನ ನಡೆಯಲ್ಲ ನೋಡು. ನೋಡಿ ರಾಜಿ ಅವರೇ, ನೀವು ಪಲ್ಟಿ ಹೊಡೆದ್ರು ಈ ನಿಜನ ಯಾರ ಹತ್ರನೂ ಹೇಳಕ್ಕ. ಸುಮ್ಮನೆ ಯಾಕೆ ಕೈ ಬಡ್ದು ಸುಸ್ತು ಮಾಡ್ಕೋತೀರ? ನೋಡಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ತೆಪ್ಪಗಿದ್ಬಿಡಿ, ಮದುವೆ ಮನೇಲಿ ಓಡಾಡಿಕೊಂಡು ಖುಷಿ ಪಡಿ. ಇಲ್ಲ ಅಂದರೆ ಗೊತ್ತಲ್ಲ. ನೋಡಿದ್ಯಾ ರುದ್ರ, ಅಸಾಧ್ಯವಾದದ್ದು ಘಟಿಸ್ತಾ ಇದೆ. ಆ ನಾಗಿಣಿಯ ಮದುವೆ ಆಗ್ತಾ ಇದೆ. ಅದೇಗ್ ಸಾಧ್ಯ ಬಾಬಾ? ಹಾಗಾದ್ರೆ ಆ ನಾಗಿಣಿ ನಾಗಲೋಕಕ್ಕೆ ವಾಪಸ್ ಹೊಟ್ಟೋದ್ಲಾ? ಅದೇ ನನ್ಗೂ ಆಶ್ಚರ್ಯವಾಗ್ತಿರೋದು ರುದ್ರ. ಆ ನಾಗಿಣಿ ಮದುವೆ ಆಗ್ತಿರೋದು ಇದೇ ಮನುಷ್ಯ ಲೋಕದಲ್ಲಿ. ಅದು ಒಬ್ಬ ಮನುಷ್ಯನ. ಏನ್ ಹೇಳ್ತಿದ್ದೀರಾ ಬಾಬಾ? ನಾಗಿಣಿ ಮನುಷ್ಯನನ್ನ ಮದುವೆ ಆಗೋದಕ್ಕೆ ಹೇಗ್ ಸಾಧ್ಯ? ಸಾಧ್ಯ? ಮನುಷ್ಯರಿಗೂ ಸರ್ಪಗಳಿಗೂ ಸಂಬಂಧ ಬೆಸೆದುಕೊಳ್ಳೋಕೆ ಹೇಗ್ ಸಾಧ್ಯ ಬಾಬಾ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆ ಅದೇ ರುದ್ರ. ಅವಳು ಎಲ್ಲಿದ್ದಾಳೆ, ಯಾರನ್ನ ಮದುವೆ ಆಗ್ತಿದ್ದಾಳೆ ಒಂದು ಗೊತ್ತಾಗ್ತಿಲ್ಲ. ಮೊದಲು ಅದನ್ನ ಪತ್ತೆ ಹಚ್ಚಬೇಕು ನಾವು. ಅಲ್ಲ ಬಾಬಾ, ಆ ನಾಗಿಣಿ ತನ್ನ ನಾಗಮಣಿಯ ಹುಡುಕಾಟನ ಬಿಟ್ಟು
ಮದುವೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾಳೆ ಅಂದರೆ ವಿಚಿತ್ರ ಅನ್ನಿಸ್ತಿಲ್ವಾ? ನನಗೆ ಯಾಕೋ ಭಯ ಆಗ್ತಿದೆ ಬಾಬಾ. ನನ್ನನ್ನು ಕಾಡ್ತಾ ಇರೋದು ಅದೇ ರುದ್ರ. ಏನಾದ್ರೂ ಮಾಡಲೇಬೇಕು. ಜೈ ಮಹಾಕಾಲ. ಈ ಮದುವೆ ನಡೆಯುತ್ತೆ ಅಂತೀರಾ? ಖಂಡಿತ ಹರ್ಷ, ಈ ಮದುವೆ ನಡಿಲೇಬೇಕು. ಆಲ್ಮೋಸ್ಟ್ ಈಗಾಗಲೇ ಆ ಹುಡುಗಿಗೆಲ್ಲ ಶಾಸ್ತ್ರಗಳು ನಡೀತಾ ಇದೆ ಅಲ್ವಾ? ನಡೀಲಿ ಹರ್ಷ. ಅವಳಿಗೆ ಯಾವುದೇ ಶಾಸ್ತ್ರ ನಡೆದ್ರೂ ತಾಳಿ ಮಾತ್ರ ನನ್ನ ಕುತ್ತಿಗೆಗೆ ಬೀಳೋದು. ನೋಡ್ತಾ ಇರು, ಆಗಲೇ ತಾನೇ ಮದುವೆ ಅಂತ ಅನ್ನಿಸ್ಕೊಳ್ಳೋದು. ನಿಮ್ಮ ಆಸೆ ಈಡೇರಲಿ ಮಯೂರ್. ಸರಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ಓಕೆ, ಹೇಳಿ ಟೈಮಾಗಿ ಸರಿಯಾಗಿ ಬಂದ್ಬಿಡಿ. ಸರಿ. ಎಲ್ಲ ಇವಳ ಅಲ್ಲಿ ಮದುವೆ ಹೆಣ್ಣಿನ ಶಾಸ್ತ್ರ ಮಾಡಿಸ್ಕೊತಿರ್ತಾಳೆ ಈ ಮನೆ ಹಾಳಿ ಅಂತ ಅಂದ್ಕೊಂಡ್ರೆ, ಇಲ್ಲಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತಾ ಕೂತಿದ್ದಾಳಲ್ಲ. ಇಲ್ಲ, ಇದರಲ್ಲಿ ಏನೋ ಮೋಸ ಇದೆ. ಏನಿರ್ಬೋದು? ಬೇಗ ಹೋಗು ರುದ್ರ, ಮದುವೆ ನಡೆದು ಹೋಗಿಲ್ಲ ತಾನೇ? ಇಲ್ಲ ಬಾಬಾ, ಆತಂಕ ಬೇಡ. ಮುಹೂರ್ತ ಇರೋದು ಮಧ್ಯರಾತ್ರಿ 12 ಗಂಟೆಗೆ. ಓ, ಒಳ್ಳೇದು. ಅಲ್ಲ ರುದ್ರ, ನಿಮ್ಗೆ ಯಾರಿಗೂ ಅನುಮಾನ ಬರಲೇ ಇಲ್ವಾ ಅವಳು ನಾಗಿಣಿ ಅಂತ? ಇಲ್ಲ ಬಾಬಾ, ಅನುಮಾನ ಬರೋ ಅಂಥ ಸಂದರ್ಭಗಳಾದರೂ ಏನಿದ್ವು? ಇಷ್ಟಕ್ಕೂ ಅವಳು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಗಳು ಬಾಬಾ, ತುಂಬ ಗೊತ್ತಿರೋ ಕುಟುಂಬ. ಅನುಮಾನ ಆದರೂ ಹೇಗೆ ಬರೋಕ್ಕೆ ಸಾಧ್ಯ? ನಿಜ ಹೇಳಬೇಕಂದ್ರೆ ನನಗೆ ಈಗಲೂ ನಂಬಿಕೆ ಬರ್ತಾ ಇಲ್ಲ ಬಾಬಾ. ರುದ್ರ, ಹಾಗಾದ್ರೆ ನನ್ನ ಮಂತ್ರಶಕ್ತಿ ಮೇಲೆ ನಿನಗೆ ಅನುಮಾನನಾ? ಹಾಗಲ್ಲ ಬಾಬಾ, ಅವ್ರ ಕುಟುಂಬದ ಹಿನ್ನೆಲೆ ಗಮನಿಸಿದ್ರೆ ಇದನ್ನು ನಂಬೋದು ಕಷ್ಟ ಅಂದೆ ಅಷ್ಟೇ. ಆದರೆ ಈಗ ನಡೆದಿರೋ ಮತ್ತು ನಡೀತಿರೋ ಘಟನೆಗಳನ್ನ ನೋಡಿದ್ರೆ ಅನುಮಾನ ದಟ್ಟ ಆಗಿದೆ. ರುದ್ರ, ಬೇಗ ಓಡಿಸು, ಸಮಯ ಮೀರೋಕೆ ಮುಂಚೆ ನಾವಲ್ಲಿ ಇರಬೇಕು. ಸರಿ ಬಾಬಾ. ನೋಡಿ, ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳಿ. ಎಲ್ಲ ಅಚ್ಚುಕಟ್ಟಾಗಿ ಆಗಬೇಕು. ಅಮೃತ, ನೀನು ಬೇಗ ರೆಡಿ ಆಗಬೇಕು ಏನು? ಒಂದು ನಿಮಿಷ. ಹಾಯ್ ಅಜ್ಜಿ. ಏನು ಮದುವೆ ತಯಾರಿ ಎಲ್ಲ ಜೋರಾಗಿ ನಡೀತಿದ್ಯಾ? ಹ್ಞೂ ಕಣಮ್ಮ, ನೀನಿಲ್ಲ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸಾಂಗವಾಗೇ ನಡೀತಾ ಇದೆ. ಬೇಜಾರು ಮಾಡ್ಕೋಬೇಡಿ ಅಜ್ಜಿ, ನೋಡ್ತಾ ಇರಿ, ತಾಳಿ ಬೀಳೋದು ನನ್ನ ಕೊರಳಿಗೆನೆ. ಎಲ್ಲ ಸಾಕ್ಷಿನೂ ರೆಡಿ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಎಂಟ್ರಿ ಕೊಡ್ತೀನಿ, ನೋಡ್ತೀರಿ. ಹಾಗೆ ಮಾಡು, ಆದಷ್ಟು ಬೇಗ ಬಾ. ನಮಗೀಗ ಸಮಯ ಜಾಸ್ತಿ ಇಲ್ಲ. ಏನು? ಅದೆಲ್ಲ ಸರಿ ಅಜ್ಜಿ. ಏನು ಮದುವೆ ಹುಡುಗಿನ ಹಸಿ ಮೈಲಿ ಹೊರಗಡೆ ಸುತ್ತಾಡಕ್ಕೆ ಕಳಿಸ್ಬಿಟ್ಟಿದ್ದೀರಾ? ಏನು ಹೇಳ್ತಾ ಇದೀಯ ನೀನು? ನೋಡು, ಅಮೃತ ಇಲ್ಲೇ ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಇಲ್ಲ ಅಜ್ಜಿ, ಸರಿಯಾಗಿ ನೋಡಿ, ಅಮೃತ ಇಲ್ಲೇ ದೇವಸ್ಥಾನದಲ್ಲಿ ನನ್ನ ಕಣ್ಣು ಎದುರುಗಡೆನೆ ಪ್ರದಕ್ಷಿಣೆ ಹಾಕ್ತಿದ್ದಾಳೆ. ನೋಡು ಮಯೂರಿ, ಹುಚ್ಚಾಟಕ್ಕೂ ಒಂದು ಮಿತಿ ಇದೆ. ನೀನು ಯಾರನ್ನೋ ನೋಡಿ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ಇಲ್ಲ ಅಜ್ಜಿ, ನಾನೇ ನನ್ನ ಕಣ್ಣಾರೆ ನೋಡಿದೆ, ಅದು ಅಮೃತಾನೇ. ನೋಡು, ನೀನು ಸುಮ್ಮನೆ ಏನೇನೋ ಮಾತಾಡಿ ಸಮಯ ಹಾಳು ಮಾಡಬೇಡ. ನೀನು ಸಾಕ್ಷಿ ತಗೊಂಡು ಬರಬೇಕು, ಅದ್ರ ಬಗ್ಗೆ ಗಮನ ಕೊಡು. ಏನೋ ಅಜ್ಜಿ, ನನ್ನ ಮಾತು. ರಾಜಿ,
ನಾನು ಹೇಳಿದ್ರೆ ಯಾರು ನಂಬೋದೇ ಇಲ್ಲ ಅಲ್ವಾ? ಮಾಡ್ತೀನಿರು. ನೋಡ್ತಿರೋ ಅಮೃತ, ಇದು ಒಂದು ಫೋಟೋ ಇಟ್ಕೊಂಡು ನಿನ್ನ ಕತೆನ ಹೇಗೆ ಮುಗಿಸ್ತೀನಿ ಅಂತ. ಇವಳು ದೊಡ್ಡ ಮಾಯಾವಿ ಅನ್ಸುತ್ತೆ. ಇವಳಲ್ಲಿ ಏನೋ ರಹಸ್ಯ ಇದೆ. ಮಾಡ್ತೀನಿ. ನಮಗೆ ಆಶೀರ್ವಾದ ಮಾಡಿ ಬಾಬಾ. ವಿಷ್ಣು, ರುದ್ರ, ನಡೀರಿ. ನಾನು ಬಂದಿದ್ದ ಕೆಲಸ ಮುಗಿತು. ಬಾಬಾ, ಏನಾಯ್ತು ಬಾಬಾ? ಏನಾದರೂ ಗೊತ್ತಾಯ್ತಾ ಬಾಬಾ? ವಿಷ್ಣು, ರುದ್ರ, ಅವಳು ನಾಗಿಣಿಯಲ್ಲ, ಸಾಮಾನ್ಯವಾದ ಮನುಷ್ಯಳು. ನೀವು ನಿರಾತಂಕವಾಗಿ ಮದುವೆನ ಮುಂದುವರಿಸಿ. ಆದರೆ ಬಾಬಾ, ಮತ್ತೆ ನಮಗಲ್ಲಿ ಸಿಕ್ಕ ಸೂಚನೆಗಳು? ಅದೇ ನನಗೂ ಅರ್ಥ ಆಗ್ತಿಲ್ಲ ರುದ್ರ. ಅಲ್ಲಿ ನನಗೆ ಸಿಕ್ಕ ಸೂಚನೆಗಳು ಎಲ್ಲಿರೋದು ನಾಗಿಣಿನೇ ಅಂತ ಅನುಮಾನನ ಹುಟ್ಟಾಕಿದಂತೂ ಸತ್ಯ. ಆದರೆ ಅದು ಹೇಗೆ ನನ್ನ ಎಣಿಕೆ ತಪ್ಪಾಯ್ತು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ತಪ್ಪಿಸ್ಕೊಬಿಟ್ಟು ಆ ನಾಗಿಣಿ ಎಲ್ಲಿ? ನೀವು ನಿರಾತಂಕವಾಗಿ ಮದುವೆನ ಮುಂದುವರಿಸಿ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಶುಭವಾಗಲಿ. ಜೈ ಮಹಾಕಾಲ. ಅಣ್ಣ, ಅಮೃತಾನೇ ನಾಗಿಣಿ ಯಾಕಾಗಿರಬಾರ್ದು ಅಂತ ಬಾಬಾ ಕೇಳಿದಾಗ ಜೀವನೇ ಬಾಯಿಗೆ ಬಂದಂಗಾಗಿತ್ತು ಅಣ್ಣ. ಹೌದು ರುದ್ರ, ಅನುಮಾನ ಇದ್ದಾಗ ನಿಮ್ದಿಗಿರೋದಕ್ಕೆ ಹೇಗೆ ಸಾಧ್ಯ? ಯಾರಿಗೆ ಗೊತ್ತು? ಅಮೃತನ ನಾಗಿಣಿ ಆಗಿರೋ ಸಾಧ್ಯತೆ ಇರ್ಬೋದಾಗಿತ್ತು ಅಲ್ವಾ? ಸದ್ಯ ಅನುಮಾನ ಈ ಹಂತದಲ್ಲಿ ಪರಿಹಾರ ಆಗಿದ್ದು ಒಳ್ಳೆಯದಾಯಿತು. ಇನ್ನು ಮುಂದೆ ಮದುವೆ ಕೆಲಸನ ನೆಮ್ಮದಿಯಾಗಿ ಮಾಡಬಹುದು. ಹ್ಞೂ ಅಣ್ಣ, ಈಗ ಮನ್ಸಿಗೆ ನೆಮ್ಮದಿ. ಗೊತ್ತಾಗ್ತಾ ಇದೆ. ಅರ್ಜುನ ಕರ್ಕೊಂಡು ಬಾ. ಶಾಸ್ತ್ರಗಳೆಲ್ಲ ಮುಂದುವರಿಸ್ಬೇಕಲ್ಲ, ನಾನು ಹೋಗಿರ್ತೀನಿ. ಸರಿ ರುದ್ರ. ಜೈ ಮಹಾಕಾಲ. ಕಾಲ ಭೈರವ, ಈ ಭೈರವ ನಿನ್ನ ಭಕ್ತ, ದಾಸಾನುದಾಸ. ಇಂಥವನ ಮೇಲೆ ನಿನಗೆ ಕೋಪ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ಯಾಕೆ ಈ ಭೈರವನ ದಿಕ್ಕನ್ನು ತಪ್ಪಿಸ್ತಾ ಇದೀಯಾ? ನೀನೇ ತಾನೇ ಅಲ್ಲಿ ನಾಗಿಣಿ ಮದುವೆ ನಡೀತಾ ಇದೆ ಅನ್ನೋ ಸೂಚನೆ ಕೊಟ್ಟಿದ್ದು. ಆದ್ರೆ ಅಲ್ಲಿ ಹೋದ್ಮೇಲೆ ಏನಾಯ್ತು? ನನ್ನ ಶಕ್ತಿಯ ಬಗ್ಗೆ ನನಗೆ ಅನುಮಾನ ಬರೋ ಹಾಗೆ ಮಾಡ್ತೀನಿ. ಯಾಕೆ ಯಾಕೆ ಭೈರವ, ಯಾಕೆ ಯಾಕೆ ಹೀಗೆ ಮಾಡ್ತಾ ಇದೀಯಾ? ಅಲ್ಲಿದ್ದಿದ್ದು ನಾಗಿಣಿ ಅಲ್ಲ, ಮತ್ಯಾಕೆ ನೀನ್ ನನ್ನಲ್ಲಿ ಕಳಿಸ್ದೆ? ನಾಗಮಣಿನ ಪಡ್ಕೊಳ್ಳೋ ಹೋರಾಟಕ್ಕೆ ಆದೇಶ ನೀನೇ ತಾನೇ ನನಗೆ ಕೊಟ್ಟಿದ್ದು. ನಾಗಮಣಿನ ಪಡ್ಕೊಳ್ಳೋ ಆಸೆನೂ ನೀನೇ ತಾನೇ ಹುಟ್ಟಿದ್ದು. ನಾಗಮಣಿನ ಪಡ್ಕೊಳ್ಳೋ ನನ್ನ ಪ್ರತಿಯೊಂದು ಹೆಜ್ಜೆಲೂ ಕೂಡ ಸೋಲು 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 ಸೋಲನ್ನೇ ಕರುಣಿಸ್ತಾ ಇದೆಯಲ್ಲ ತಂದೆ. ಯಾಕೆ ಯಾಕೆ ಮತ್ಯಾಕಪ್ಪ ಈ ಭೈರವನ ಮೇಲೆ ನಿನಗೆ ಕೋಪ? ನಾನು ಮಾಡಿದ ಉಪಾಸನೆಯಲ್ಲಿ ಏನಾದರೂ ಲೋಪ ಇದೆಯಾ?
ಈಗಷ್ಟೇ ನನ್ನ ಪೂರ್ವಜರ ಮೇಲೆ ನೀನಿಟ್ಟ ಶಾಪ ಪರಿಹರಿಸಿಕೊಂಡು ನಾನು ಹೊಸ ಸಿದ್ಧಿಗಳನ್ನ ಪಡ್ಕೊಳ್ತಾ ಇದ್ದೀನಿ. ಯಾಕೆ ನನ್ನ ಪ್ರಯತ್ನಕ್ಕೆ ಭಂಗ ತರ್ತಾ ಇದೆಯಾ ಹೇಳು? ಈ ದಾಸನ ಸೇವೆಯಲ್ಲಿ ಏನಾದರೂ ಕೊರತೆ ಇದೆಯಾ? ಹೇಳು ತಂದೆ, ಹೇಳು. ಅಥವಾ ಈ ಭೈರವನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೆಯಾ ತಂದೆ? ಮಾಡು, ನೋಡ್ತಾ ಇರು ಈ ಭೈರವ ಹೇಗ್ ನಿನಗೆ ಸೆಡ್ಡು ಹೊಡಿತಾನೆ ಅಂತ. ಇವತ್ತು ರಾತ್ರಿ ಆ ನಾಗಲೋಕದವ್ರನ್ನ ನಾನು ಬಲಿ ತಗೊಳ್ತೇನೆ. ಇದು ನನ್ನ ಶಪಥ. ನಾನು ಹೇಳಿದ ಹಾಗೆ ಮಾಡದೆ ಹೋದ್ರೆ ನಾನು ಅಲ್ಲಿ ನಿನ್ನ ಮೇಲೆ ಪ್ರಮಾಣ ಮಾಡಿ ಅಗ್ನಿ ಪ್ರವೇಶ ಮಾಡಿ ಆತ್ಮಾಹುತಿ ಮಾಡಿಕೊಳ್ಳುತ್ತೇನೆ. ಇದು ನಿನ್ನ ಮೇಲೆ ಪ್ರಮಾಣವಾಗಿ ಹೇಳುತ್ತಿರೋದು.